ಜಗದ ಬಂದಿ ಗೃಹದಿ ಬಿಗಿಯುತ್ತಿರೆ ವಿಧಿ ನಿನ್ನ ನಿಗಮ ಸತ್ಕಲೆ ಕಾವ್ಯಗಳ ಗವಾಕ್ಷಗಳಿಂ ಗಗನದೊಳನಂತ ದರ್ಶನದೆ ಮುಕ್ತಿಯನೊಂದು ನಗು ನಗಿಸಿ ಲೋಕವನು ಮಂಕುತಿಮ್ಮ. ಈಗ ಪ್ರಕೃತಿಯ ಸೌಂದರ್ಯ ಒಂದು ರೀತಿ ಒಂದು ಕಿಂಡಿಯ ಮೂಲಕ ಭಗವಂತ ನಮಗೆ ತೋರಿಸ್ತಾ ಇದ್ದಾನೆ. ಕಲೆಗಳ ಸೌಂದರ್ಯ ಆಗಿರ್ಬೋದು, ಕಾವ್ಯಗಳ ಸೌಂದರ್ಯ ಆಗಿರ್ಬೋದು. ಹಿಂದಿನ ಕಗ್ಗದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇದನ್ನು ನಾವು ಸಂಪೂರ್ಣವಾಗಿ ಬಹಿರ್ಮುಖವಾಗಿ ನೋಡ್ತು ಅಂತಂದರೆ, ಅಂದರೆ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ರೀತಿಯ ಸೌಂದರ್ಯಗಳನ್ನು ನಾವು ನೋಡಿದ್ವಿ ಅಂತಂದರೆ ಅದೇ ನಮಗೆ ಮೋಕ್ಷಕ್ಕೆ ಮಾರ್ಗ ಅಂತ ಹೇಳ್ತಾ ಇದೆ. ಒಂದು ರೀತಿ ಎಲ್ಲದರಲ್ಲೂ ಸಮಗ್ರವಾಗಿ ಇರುವಂತಹ ಸೌಂದರ್ಯವನ್ನು ನೋಡಿದಾಗ, ನಮ್ಮಲ್ಲಿರುವ ಸೌಂದರ್ಯವನ್ನು ನಾವು ಅಂತರ್ಮುಖಿಯಾಗಿ ನೋಡಿದಾಗ, ಆಗ ಮಾತ್ರ ನಮ್ಮನ್ನು ನಾವು ಮುಕ್ತಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಈ ಜಗತ್ತಿನ ಬಂಧನದಿಂದ ಮುಕ್ತಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಈ ರೀತಿ ಒಂದು ರೀತಿ ಬೇರೆ ಬೇರೆ ಸೌಂದರ್ಯಗಳನ್ನು ನಮಗೊಂದು ಕಿಂಡಿ ಮೂಲಕ ತೋರಿಸಿ ನಮ್ಮನ್ನೆಲ್ಲ ಬಂಧಿಸ್ಬಿಟ್ಟಿದ್ದಾನೆ ಭಗವಂತ. ನಾವು ಅಂತರ್ಮುಖಿಯಾಗಿ ಬಹಿರ್ಮುಖಿಯಾಗಿ ಈ ಸೌಂದರ್ಯಗಳನ್ನು ಅನುಭವಿಸಿದಾಗ ಮಾತ್ರನೇ ನಮಗೆ ಮೋಕ್ಷ ಸಿಗೋದಕ್ಕೆ ಸಾಧ್ಯ. ನಮಸ್ಕಾರಗಳು.